ಸೊ ಗೆಳೆಯರೆ, ನಾವು ನಿನ್ನೆ ಚಂದ್ರನಗರದ ಬಟರ್ಫ್ಲೈ ಗೆಸ್ಟ್ ಹೌಸಿಗೆ ಬಂದು ಒಂದು ದಿನ ಆಯಿತು. ಅದರ ಬಗ್ಗೆ ನಾನು ಮೊದಲೇ ನಿಮಗೆ ಹೇಳಿದ್ದೇನೆ, ಯಾವ ಅನುಭವ ನನಗೆ ಆಯಿತು, ಎಷ್ಟು ಖುಷಿಯಾಗಿದೆ, ಇಲ್ಲಿರುವ ಫೆಸಿಲಿಟೀಸ್ ಬಗ್ಗೆ ಎಲ್ಲ ನಾನು ನಿಮಗೆ ಕ್ಲಿಯರಾಗಿ ಸಂಪೂರ್ಣ ವಿವರಿಸಿದ್ದೇನೆ. ಈಗ ನಮ್ಮ ಜೊತೆ ಸರ್ ಇದ್ದಾರೆ, ಇದರ ಓನರ್. ಸರ್ ಹೆಸರು? ನಾನು ಮೊಹಮ್ಮದ್ ಫಾರೂಕ್ ಚಂದ್ರನಗರ್. ಮೊಹಮ್ಮದ್ ಫಾರೂಕ್ ಚಂದ್ರನಗರ್ ಇವರಿದ್ದಾರೆ. ಇವರ ಬಗ್ಗೆ ಇದರ ಡೀಟೇಲ್ಸ್, ಇದರ ಏನು ಫೆಸಿಲಿಟೀಸ್ ಇದೆ ಮತ್ತು ಇದರ ಪ್ರೈಸ್ ಎಷ್ಟು, ಲೊಕೇಶನ್ ನಿಯರೆಸ್ಟ್ ಏನಿದೆ, ಇದೆಲ್ಲದರ ಬಗ್ಗೆ ಅವರ ಹತ್ರ ಕೇಳುವ. ಫಸ್ಟ್ ಆಗಿ ನಾವು ಕೇಳೋದು, ಸರ್ ಫಾರೂಕ್ ಸರ್, ನಿಮ್ಮ ಈ ಗೆಸ್ಟ್ ಹೌಸಿನ ಹತ್ತಿರ ಅಥವಾ ಈ ಗೆಸ್ಟ್ ಹೌಸಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ? ಹಾಂ ಸರ್, ಈಗ ಮೊದಲು ನನ್ನವರು ಈಗ ಇದು ಚಂದ್ರನಗರ ಆದರೂ ಕೂಡ ಕಾಪು ಮತ್ತು ಶಿರುವದ ಮಧ್ಯಭಾಗದಲ್ಲಿ ಬರ್ತದೆ. ಕಾಪುನ ಸುಮಾರು ಒಂದು 4-4.5 ಕಿಲೋಮೀಟರ್ ಇಲ್ಲಿಗಾಗುತ್ತದೆ. ಇಲ್ಲಿಂದ ಶಿರುವಕ್ಕೆ 4-4.5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಹತ್ತಿರ ಅಂದ್ರೆ ಈಗ ಕಾಪು ಬೀಚ್ಗೆ ಬಂದವರಿಗೆ ಒಂದು ಹೋಮ್ ಸ್ಟೇ ಮಾಡಬಹುದು. ಗ್ರಾಮ ಮಟ್ಟದಲ್ಲೂ ಕೂಡ ಇದೊಂದು ಗ್ರಾಮೀಣ ಒಂದು ಭಾಗ. ಗ್ರಾಮದಲ್ಲಿ ಕೂಡ ಒಂದು ಹೊಸ ಚಿಂತನೆಯೊಂದಿಗೆ, ಅಂದ್ರೆ ಗೆಸ್ಟ್ ಹೌಸ್ ಅಂದ್ರೆ ಗೊತ್ತಿರುತ್ತೆ, ಎಲ್ಲವೂ ಕೂಡ ಸಿಟಿಯಲ್ಲಿ ಆಗಿದೆ. ಸೊ ಗ್ರಾಮೀಣ ಮಟ್ಟದಲ್ಲಿ ಒಂದು ಉತ್ತಮ ಗಾಳಿ, ನೈಸರ್ಗಿಕ ಒಂದು ಪರಿಸರ, ಒಳ್ಳೆಯ ವಾತಾವರಣ ಸರ್, ಸೈಲೆಂಟ್ ಅದಕ್ಕೋಸ್ಕರ ಇವತ್ತು ನನಗೂ ಈ ತರ ಒಂದು ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಐಡಿಯಾಸ್ ಎಲ್ಲ ಹೇಳಿದ್ರು, ಈ ತರ ಟ್ರಿಪ್ ಹೋಗೋದಿದೆ ನಮ್ದೆಲ್ಲ. ಸೊ ಅಲ್ಲೇ ಒಂದು ಐಡಿಯಾ ಬಂತು, ಯಾಕೆ ನಾವು ಇಲ್ಲೇ ಮಾಡಬಾರ್ದು ಅಂತ ಹೇಳಿ ಈ ತರ ಒಂದು ಅವಕಾಶ. ಈಗ ಲೊಕೇಶನ್ ಎಷ್ಟು ನಿಯರೆಸ್ಟ್ ಆಗುತ್ತೆ ಸರ್? ಈಗ ಹೈವೇಯಿಂದ ಬಂದ್ರೆ ಕಾಪಲ್ಲಿ, ಈ ಕಡೆ ಮಂಗಳೂರು ಉಡುಪಿ ಹೋಗ್ಬೋದು, ಕಾಪಲ್ಲಿ ಇಳಿಬೇಕು, ನಾವು ಇಳಿಬೇಕು, ಅಥವಾ ಇಲ್ಲದ್ರೆ ಡೈವರ್ಷನ್. ಕಾಪುವಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್? ಇಲ್ಲಿ ಕಾಪುವಿಂದ ಸರಿ ಸುಮಾರು ಒಂದು 4.5 ಕಿಲೋಮೀಟರ್ ಆಗುತ್ತೆ. ಈಗ ಕಾಪು ಟು ಇದು ಕಾರ್ಕಳಕ್ಕೆ ಹೋಗುವಂತ ಮೇನ್. ಇನ್ನೊಂದು ನೆಕ್ಸ್ಟ್ ಅಂದ್ರೆ ನಾವು ಇಲ್ಲಿ ಮಂಚಕಲ್ ನಿಯರೆಸ್ಟ್ ಇನ್ನೊಂದು. ಈಗ ಮಂಚಕಲ್ಲಿಂದ ಇಲ್ಲಿಗೆ ಎಷ್ಟು? ಇಲ್ಲ ಸರ್, 4.5 ಅಷ್ಟೇ. ಟೋಟಲ್ 9 ಕಿಲೋಮೀಟರ್. ಕಾಪು ಟು ಶಿವ 9 ಕಿಲೋಮೀಟರ್ ಸರ್. ಈಗ ಇದರ ಒಂದು ಕೆಪಾಸಿಟಿ ಹೇಳಿ ಸರ್. ನಿಮ್ಮ ಈ ವಾಪನ್ ನಾನು ತೋರಿಸ್ತೇನೆ, ಅದು ನಾವು ಪ್ರೇಕ್ಷಕರಿಗೆ ವಿಜುವಲ್ ತೋರಿಸಿದ್ದೇವೆ, ನಿಮ್ಮ ಮಾತನ್ನು ಕೂಡ ನಾವು ಮಿಡ್ಲಲ್ಲಿ ಹಾಕ್ತೇವೆ. ಖಂಡಿತ. ಇದೊಂದು ಕೆಪಾಸಿಟಿ ಎಷ್ಟು, ಪಬ್ಲಿಕ್ ಕೆಪಾಸಿಟಿ ಎಷ್ಟು ನಿಮ್ಮ ಮಿನಿ ಹಾಲ್? ಈಗ ಹಾಲಲ್ಲಿ ಸುಮಾರು 700 ಮಂದಿ ಕುಳಿತುಕೊಳ್ಳುವಂತ ಸಿಟ್ಟಿಂಗ್ ಕೆಪಾಸಿಟಿ ವ್ಯವಸ್ಥೆ ಇದೆ. ಮತ್ತೆ ನಮ್ಮ ಹತ್ರ ಈಗ 700 ಮಂದಿ ಅಂತ ಹೇಳಿದ್ರೆ ಒಂದು ಸರಿಸುಮಾರು 1,000-1,500 ಜನರಿಗೆ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರಾಮವಾಗಿ ಇಲ್ಲಿ ಮದುವೆ ಫಂಕ್ಷನ್ ಇರ್ಬೋದು, ಗೆಟ್ ಟುಗೆದರ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಬರ್ತ್ಡೇ ಇರ್ಬೋದು, ಆನಿವರ್ಸರಿ, ಶ್ರೀಮಂತ ಫಂಕ್ಷನ್ ಇರ್ಬೋದು, ಈ ತರ ಒಂದು 10 ರೀತಿಯ ಪ್ರೋಗ್ರಾಮ್, ಮೀಟಿಂಗ್ಸ್ ಇರ್ಬೋದು ಇಲ್ಲಿ ಈಗಾಗಲೇ ನಡೆದಿದೆ ಸರ್. ಬಂದವರು ಮೊದಲು ನನ್ನ ಈಗ ಕಳೆದ ಹತ್ತಿರ 1 ವರ್ಷ ಆಯ್ತು, ಹೊಸ ರೀತಿಯಲ್ಲಿ ಹೇಳಿದ್ರೆ ಇಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ, ಇನ್ನೊಂದು ಅವ್ರು ಕೆಲವೊಂದು ಟಿಪ್ಸ್ ಕೊಟ್ಟರು. ಸೊ ಅದನ್ನು ಯಾರ್ಯಾರು ಬಂದು ಈ ತರ ಹೇಳಿದಾಗ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಸೊ ಈಗ ಬಂದಾಗ ಯಾವ್ದು ಕೇಳಿಕ್ ಸಿಗಿಲ್ಲ, ಚೆನ್ನಾಗಿದೆ. ಮುಂದೆ ಕೂಡ ಏನೋ ಒಂದು 2 ಪ್ಲಾನ್ ಹೇಳಿದ್ರಿ ನೀವು, ಸ್ವಿಮ್ಮಿಂಗ್ ಆಡ್ ಮಾಡಿ. ಇನ್ನೊಂದು ಹಾಲ್ ಕೆಪಾಸಿಟಿ ಹೇಳಿದ್ರಿ ಸರ್. ಈಗ ನನ್ನ ಹತ್ರ ನೀವು ಫಸ್ಟ್ ಹೇಳಿದ್ರಿ, ಅದೇ ಈಗ ಒಬ್ರು ಹಾಲ್ ತೆಗೆದುಕೊಳ್ತಾರೆ, ಅವರೇನೋ ದೂರದಿಂದ ಬರ್ತಾರೆ, ಇಲ್ಲ ಮನೆಯಿಂದ ಬೆಳಿಗ್ಗೆ ಬೇಗ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಇಲ್ಲೇ ನೀವು ಎಷ್ಟು 4 ಬೆಡ್ರೂಮ್ ಅದು ಪ್ರೊವೈಡ್ ಮಾಡ್ತೀವಿ. ಅವರಿಗೆ ಈಗ ಈ ಮೇನ್ ಗೆಸ್ಟ್ ಹೌಸ್ ತಗೊಂಡ್ರೆ ನಾವು 5 ಬೆಡ್ರೂಮ್ ಹಾಲ್, ಡೈನಿಂಗ್ ಹಾಲ್, ಕಿಚನ್ ಬರ್ತದೆ, 5 ಬೆಡ್ರೂಮ್ ಆಗಿ ಈ ಕಾನ್ಸೆಪ್ಟ್ ಕೊಡ್ತೇವೆ. ಒಂದು ಮಿನಿ ಹಾಲ್, 5 ಬೆಡ್ರೂಮ್. 5 ಬೆಡ್ರೂಮ್ ಅಲ್ಲಿ ಎಸಿ ಉಂಟು, ಪ್ಲಸ್ ಕಿಚನ್ ಅಲ್ಲಿ ಏನು ಬೇಕು ನೀವು ಫುಡ್ ಎಲ್ಲ ಮಾಡಿ. ಮತ್ತೆ ಇನ್ನೊಂದು ಬೆಸ್ಟ್ ಅನ್ನೋದ್ರಿಂದ ನಾನು ತಿಳ್ಕೊಂಡ ಹಾಗೆ, ಬೇರೆ ನಾವು ಎಲ್ಲ ಕಡೆ ಹೋದ್ರೆ ಅದಕ್ಕೊಂದು ಟೈಮಿಂಗ್ ಇರ್ತದೆ. ನಾವು ದೊಡ್ಡ ಹಾಲಿಗೆ ಹೋದ್ರೆ ಇಲ್ಲ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ, 5 ಗಂಟೆಗೆ ಕ್ಲೋಸ್ ಆಗ್ತದೆ. ನಮ್ಮಲ್ಲಿ ಇಲ್ಲ ಸರ್, ಯಾವ ತರ ಮಾಡಿದ್ರು ಅಂತ ಈಗ ಕೆಲವರು ಏನ್ ಮಾಡ್ತಾರೆ, ಈಗ ಈ ಪ್ರೋಗ್ರಾಮ್ ಮಾಡೋದು ಅಂದ್ರೆ ಹಾಲ್ ತಗೊಂಡು ಈಗ ಒಂದು ಮದುವೆ ಫಂಕ್ಷನ್ ಅಂತ ತಗೊಳ್ಳಿ ಸರ್. ಸೊ 7 to 7 24 hours ನಾವು ತಗೊಳ್ತೀವಿ. ಯಾಕಂದ್ರೆ ಅವರು ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನ ಆರಾಮ್ಸೆ ಮದುವೆ ಎಲ್ಲ ಮಾಡಿ ಸಂಜೆನೂ ಇಲ್ಲೇ ಒಂದು ಉಳಿಬಹುದು, ಇಲ್ಲೇ ನಿಲ್ಬಹುದು, ಎಲ್ಲ ರೀತಿಯ ಸೌಲಭ್ಯ ಉಂಟು. 24 hours ನಾವು ಇಲ್ಲಿ ರೆಂಟ್ ತಗೊಳ್ತೀವಿ. ಮತ್ತೆ ನಿಯರೆಸ್ಟ್ ನೀವು ಹೇಳಿದ್ರಲ್ಲ ಸರ್, ನೀವು ಏನೆಲ್ಲ ನೋಡ್ಬೋದು, ಬೇರೆ ಅವ್ರನ್ನ ಈಗ ಕೂತ್ಕೊಂಡವರು ಒಂದಿನ ಏನಾದ್ರು ನೋಡಿ ಹೋಗ್ತಾರೆ ಅಂದ್ರೆ ನಿಮಗೆ ಕಾಪು ಬೀಚ್ ಇದೆ, ಉಡುಪಿ ಟೆಂಪಲ್ಸ್ ಇದೆ, ಮತ್ತೆ ಮಂಗಳೂರು ಕೂಡ ನಿಯರೆಸ್ಟ್ ಆಗ್ತದೆ, ಪಣಂಬೂರು ಬೀಚ್ ಆಗಲಿ ಇದಾಗಲಿ ನೋಡ್ಬೋದು.
ಈಗ ಅಲ್ಲೇ ಮಧ್ಯದಲ್ಲಿ ನನಗೆ ಉಚ್ಚಿಲ ಟೆಂಪಲ್ ಬಗ್ಗೆ ಹೇಳ್ತೀನಿ. ಈಗ ಉಚ್ಚಿಲ ಟೆಂಪಲ್ ಅಲ್ಲಿ ತುಂಬಾ ಹೊಸ ರೀತಿಯಲ್ಲಿ ಹೊರದೇಶದಿಂದ ಬರುವಂತ ಜನಗಳು ತುಂಬಾ ಬರ್ತಾರೆ. ಯಾಕಂದ್ರೆ ಕೆಲವು ಒಂದು 3 ರಿಂದ 4 ಎಂಕ್ವೈರೀಸ್ ನನಗೆ ಅವರಿಂದಲೇ ಬಂತು. ಹಾಗಾಗಿ ಅದು ಕೂಡ ಒಂದು ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಆಗುತ್ತೆ. ಮತ್ತೆ ಸರ್ ಈಗ ಕೇಳೋದೇನಂದ್ರೆ, ಈಗ ನೋಡಿ ದೊಡ್ಡ ದೊಡ್ಡ ಹಾಲ್ಗಳಿವೆ, ಇಲ್ಲಿ ನಿಮ್ಮ ಹತ್ತಿರದಲ್ಲೇ ಕೂಡ ಹಾಲ್ಗಳು. ಬಿಸ್ನೆಸ್ ಅಂದರೆ ಈಗ ಒಂದು ಕಾಂಪಿಟೇಷನ್ ಇದೆ ಸರ್. ಏನಂದರೆ ಈಗ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಟೈಮಿಂಗ್ ಮತ್ತು ರೇಟ್ ನಮ್ಗೆ ಗೊತ್ತಿರುತ್ತೆ. ಈಗ ಇನ್ನು ಈಗ ಸ್ಟಾರ್ಟ್ ಆಗೋದೇನು ಜೂನ್ ಜುಲೈ ಎಲ್ಲ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ಕಮ್ಮಿ ಇರುತ್ತೆ. ನೀವು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಈ ಅನ್ಸೀಸನಲ್ಲಿ ಏನಾದರೂ ಚಿಕ್ಕ ಪಾರ್ಟಿಗಳು, ಬರ್ತ್ಡೇ ಅಥವಾ ಬೇರೆ ಏನಾದರೂ ಚಿಕ್ಕ ಚಿಕ್ಕ ಪಾರ್ಟಿಗಳು ಮಾಡೋದಾದರೆ ಪ್ರೋಗ್ರಾಮ್ ಮಾಡಿ ನೀವು ಏನು ಆಫರ್ ಕೊಡ್ತೀರ ಅವರಿಗೆ? ಇವತ್ತಿಂದಲೇ ನಿಮ್ಮ ಚಾನೆಲ್ ಮುಖಾಂತರ ನಾನು ಹೇಳ್ತೇನೆ. ಇವತ್ತಿಂದಲೇ ಆಗಸ್ಟ್ 15ರ ತನಕ, ಏನು ಸ್ವಾತಂತ್ರ್ಯ ದಿನ ಅಲ್ಲಿ ತನಕ ಯಾರಾದರೂ ಪ್ರೋಗ್ರಾಮ್ ಮಾಡೋರಿಗೆ ಸಾಧಾರಣ ಸರಿಸುಮಾರು 50% ಅಂತ ಹೇಳ್ತೀನಿ ಸರ್. ನಾನು 33,000ಕ್ಕೆ 5 ಬೆಡ್ರೂಮ್, ಹಾಲು, ಕಿಚನ್ ಎಲ್ಲ ಸೇರಿ ಮತ್ತು ನನ್ನ ಹತ್ರ ಸರಿಸುಮಾರು 700 ಜನ ಸಿಟ್ಟಿಂಗ್ ಮಾಡುವಂತ ಕೆಪಾಸಿಟಿ ಇದೆ. ಸಪರೇಟ್ ಹಾಲ್ಸ್ ಇದೆ. ಅದನ್ನು ಇದರೊಟ್ಟಿಗೆ ಅವರಿಗೆ ಬೇಕಾದಂತ, ಅದಕ್ಕೆ ಏನಾದರೂ ಅವರಿಗೆ 1,000 ಜನರಿಗೆ ಪ್ರೋಗ್ರಾಮ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ಪಾತ್ರೆಗಳು, ಡಿಜೆ ಮೈಕ್ ಸೆಟ್, ಅವರಿಗೆ ಕುಕಿಂಗ್ ಪಾತ್ರೆಗಳು ಕೂಡ ನೀವು ಕೊಡ್ತೀವಿ. ಅವರು ಸೌಂಡ್ ಸಿಸ್ಟಮ್ ಇದೆ ಇದೆ ಸರ್. ಲೈಟಿಂಗ್ ಇದೆ, ಇದೆಲ್ಲ ನೀವು 33,000 50%. ಆಮೇಲೆ ಅಂದ್ರೆ ಇದ್ರದ್ದು ಜಾಸ್ತಿ ಆಗ್ತದೆ. ಬಟ್ ಅದು ಏನು ನಿಮ್ಮ ಹತ್ರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಮಾತಾಡಿ. ಹಾಗೆ ಇನ್ನೊಂದು ಕೇಳ್ತೀನಿ ಸರ್, ಈಗ ನೀವು ಕೊಟ್ಟಿದ್ದೀಗ 4 ಬೆಡ್ರೂಮು ಮಿನಿ ಹಾಲ್, 5 ಬೆಡ್ರೂಮ್ ಒಂದು ಪಾರ್ಟಿ ಹಾಲ್. ಇನ್ನೊಂದು ಆಪ್ಷನ್ ಇದೆ ಅಂತ ಹೇಳಿದ್ರಿ ಸರ್? ಹೌದು ಸರ್, 2 ಇದೆ. ಹೌದು. ಈಗ ನನ್ನ ಹತ್ರ ಅದು ಇದೆ. ಈಗ ಕೆಲವರಿಗೆ 5 ಬೆಡ್ರೂಮ್ ಬೇಡ, ಅವರು 1 BHK ಕೇಳ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ 1 BHK ವಿದೇಶಿ, ಅದು ಕೂಡ ತಾವು ಈಗಾಗಲೇ ನೋಡಿರ್ಬೋದು. ಸ್ವಲ್ಪ 1 BHK ಅಂದ್ರೆ ನೀವು 2 ಬೆಡ್ ಇದೆ, 2 ಕೂಡ ಯೂಸ್ ಮಾಡಬಹುದು. ಮತ್ತೆ ಜಾಗ ಕೂಡ ವಿಶಾಲ ಉಂಟು ಸರ್. ಸೊ ಅದು ಒಂದು ಕಾನ್ಸೆಪ್ಟ್ ಇದೆ. ಅದು ಬಿಟ್ಟು ನನ್ನ ಹತ್ರ 2 BHK ಅಂತ ಒಂದು ಸಪರೇಟ್ ಅದರಲ್ಲಿ ಕೂಡ ಅಲ್ಲಿ ಯೂಸ್ ಮಾಡುವಂತ ಅವಕಾಶ ಆಗ್ತದೆ. ಅಂದ್ರೆ ಡಿಪೆಂಡೆಂಟ್ ಅಂದ್ರೆ ಏನು ಆಯ್ಕೆ ಮಾಡ್ತಾರೆ ಹಾಗೆ ಮಾಡಿದ್ರೆ ಇನ್ನೂ ಕೂಡ ಈ 23,000 ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಇದೊಂದು ಒಳ್ಳೆ ಆಫರ್. ಮತ್ತೆ ಇದು ಈಗ ಕೆಲವರಿಗೆ ಒಂದು 100-200 ಜನರದ್ದು ನಮ್ಮ ಹತ್ರ ಸಪರೇಟ್ ಹಾಲ್ ಅಲ್ಲೂ ಕೂಡ ಒಂದೇ ರಿಂಗಲ್ಲಿ ಬಂದಿಲ್ಲ. ಸೊ ಅಲ್ಲಿ ಕೂಡ ಕೆಲವರಿಗೆ ಅದು ಚಿಕ್ಕದಾಗಿ ತಗೊಂಡಾಗ ಅವರಿಗೆ ನಾವು ಇನ್ನೂ ಕಮ್ಮಿ ಮಾಡಿಕೊಡುವಂತ ಅವಕಾಶ. ಅದೇ ಸರ್, ನಾನು ಅಪ್ಸ್ಟೇರ್ ನೋಡಿದೆ ಮೇಲೆ, ಅಪ್ಸ್ಟೇರ್ ಅಲ್ಲಿ ಒಂದು ಹಾಲ್ ಇದೆ, ಅಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇಟ್ಟಿದ್ದೀರಿ, ರೌಂಡ್ ಟೇಬಲ್ಸ್ ಎಲ್ಲ ಇಟ್ಟಿದ್ದೀರಿ. ಅದು ಸುಮಾರು ಅದು ಕೂಡ ನೀವು ಕೊಡ್ತೀವಿ ಯಾರಿಗೆ ಬೇಕಾದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೋ ಒಂದು ಚಿಕ್ಕ ಪ್ರೋಗ್ರಾಮ್ ಬೇಕಾದ್ರೆ ಚಿಕ್ಕ ಪ್ರೋಗ್ರಾಮ್ ಅದೇ ಆ ಪ್ರೋಗ್ರಾಮ್ ನ ಒಂದು ಆಗುವಂಥದ್ದು ಒಂದು ಸ್ಮಾಲ್ ಅಮೌಂಟ್ ತಗೊಂಡು ನಾವು ಕೊಡ್ತೇವೆ. ಅಂದ್ರೆ ಅವ್ರದ್ದು ಇರ್ತದೆ ಚಿಕ್ಕ ಪ್ರೋಗ್ರಾಮ್. ಸೊ ನಂಗೆ ಎಲ್ಲವೂ ತಗೋಬೇಕು ಅಂತ ಹೇಳಿ ಅವರಿಗೆ ನೆಸೆಸರಿ ಇರೋದಿಲ್ಲ. ಸೊ ಚಿಕ್ಕ ಮಟ್ಟಿನಲ್ಲಿ ಕೂಡ ಮಾಡ್ಲಿಕ್ಕೆ ಕೂಡ ಇಲ್ಲಿ ಅವಕಾಶ ಉಂಟು. ಗೆಳೆಯರೆ ಕೇಳಿದಿರಲ್ವಾ, ಫಾರೂಕ್ ಚಂದ್ರನಗರ್ ಅವರು ಈ ಮಿನಿ ಹಾಲ್ ಮತ್ತೆ ಈ ಗೆಸ್ಟ್ ಹೌಸ್ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಅವರ ದೂರವಾಣಿ ಸಂಖ್ಯೆ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೇರವಾಗಿ ಅವರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ಇನ್ನೊಂದು ವಿಷಯ, ಅದು ಇವರ ವೈಯಕ್ತಿಕವಾಗಿರ್ಬೋದು, ಆದರೆ ಒಂದು ಕೇಳಬೇಕಂತ ನನಗೆ ಆಗ್ತಾ ಇದೆ. ಯಾಕೆಂದರೆ ಈ ಮನೆಗೆ ಬಂದ ಕೂಡಲೇ ನನಗೆ ಒಳಗೆ ಎಂಟ್ರಿ ಆದ ಕೂಡಲೇ ಎಲ್ಲಿ ನೋಡಿದ್ರು ಇಲ್ಲಿ ಮೂಮೆಂಟ್ಗಳೇ ಕಾಣ್ತಾ ಇದೆ. ನಾವು ವಿಡಿಯೋದಲ್ಲಿ ಸ್ವಲ್ಪ ಶೂಟ್ ಮಾಡಿದ್ದೀನಿ ಇದನ್ನು. ಆ ಬಗ್ಗೆ ಒಂದೆರಡು ಮಾತು ನಿಮ್ಮ ಹತ್ರ ಕೇಳಬೇಕಂತ ಇದ್ದೇನೆ ಫಾರೂಕ್ ಸರ್. ನಾನು ಒಂದು ಗ್ರಾಮೀಣ ಕುಟುಂಬದಲ್ಲಿ ಬಂದವನು ಸರ್. ಇಲ್ಲಿ 1984ರಿಂದಲೂ ನಾವು ಇದೇ ಊರಲ್ಲಿ ಇದ್ದವು. ಹೌದು ಹೌದು. ಹಾಗೆ ಗ್ರಾಮೀಣ ಅಂದ್ರೆ ಗೊತ್ತಿರ್ಬೋದು, ಎಲ್ಲಾ ಫೆಸಿಲಿಟಿ ಕಮ್ಮಿ ಇರ್ತದೆ. ಹಾಗಿದ್ದಾಗ ನಮ್ಮ ತಂದೆಯವರದೊಂದು ದಿನಸಿ ಅಂಗಡಿ ಇತ್ತು. ಹಾಗೆ ದಿನಸಿ ಅಂಗಡಿ ಅಂದ್ರೆ ಎಲ್ಲರದ್ದು ಪರಿಚಯ ಜಾಸ್ತಿ ಇರ್ತದೆ. ಅದು ಮತ್ತು ಏನಾಯ್ತು, ಸ್ವಲ್ಪ ಕುಟುಂಬ ಪಾರಂಪರ್ಯವಾಗಿ, ಅಂದ್ರೆ ಆ ಕಡೆಯಿಂದ ನಮ್ಮ ತಾಯಿದು ತಂದೆ ಇರ್ಬೋದು, ಸ್ವಲ್ಪ ಸಾಮಾಜಿಕವಾಗಿ, ಮತ್ತೆ ನನ್ನ ಮಾವ ಅಬೂಬಕರ್ ಪರ್ಕಳನ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಬೇಕು ಆತರ ಆ ಕುಟುಂಬ. ಹಾಗಾಗಿ ಗೊತ್ತಿಲ್ಲ ಆ ತರ ಬಂತ. ನನ್ನ ಒಂದು 16ನೇ ವಯಸ್ಸಿನಲ್ಲೇ ಒಂದು ಜೀವ ಉಳಿಸಿದಂತ ಒಂದು ಘಟನೆ ನಡೀತು. ಹೌದು ಹೌದು. ಅಂದ್ರೆ ಅದು ಒಂದು ಹುಡುಗ ನಮ್ಮ ಅಲ್ಲಿ ಬಂತು. ಅಂದ್ರೆ
ರಾತ್ರಿ 10-11 ಗಂಟೆಯ ಹೊತ್ತಿಗೆ ಅವರು ಏನು ಅವರದ್ದು ಅಕ್ಕನಿಗೆ ತುಂಬಾ ಹೊಟ್ಟೆ ನೋವು ಅಂತ. ಸೊ ಆ ಹೊತ್ತಲ್ಲಿ ವೆಹಿಕಲ್ ಎಲ್ಲ ತುಂಬಾ ಕಮ್ಮಿ ಇತ್ತು. ನಾನೇನ್ ಮಾಡಿದೆ, ಅವಾಗ ನಂತರ ಸೈಕಲ್ ಇತ್ತು. ಸೊ ಅದನ್ನು ತಗೊಳ್ಬೇಕು, ಕಹಿಗೆ ಇಲ್ಲಿ ಕೆಳಗೊಂಡು ಆಟೋ ಎಲ್ಲ ಕರ್ಕೊಂಡು ಬಂದು ಅವರನ್ನು ನಾವು ಹಾಸ್ಪಿಟಲ್ ಅಲ್ಲಿ ಏನ್ ಹೇಳಿದ್ರಂದ್ರೆ ಅದು ಹೊಟ್ಟೆ ಜಾಸ್ತಿಗೆ ಅಪೆಂಡಿಕ್ಸ್ ಆಗುವ. ಹೌದು, ನೀನು ಹೊಡಿಲಿಕ್ಕೆ ಆ ಡಾಕ್ಟರ್ ಹೇಳಿದ್ರು 2 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ, ಜೀವ ಹೋಗ್ತದೆ. ಅದೇ ಒಂದು ಪ್ರೇರಣೆ ಸರ್ ನನಗೆ ಮುಂದೆ ಬರೋಕ್ಕೆ. ಮತ್ತೆ ಅವತ್ತು ಅವರು ಮನೆಯವರು ನಡ್ಕೊಂಡ ರೀತಿ ತುಂಬಾ ಪ್ರೋತ್ಸಾಹ, ಖುಷಿ ಸಹಾಯ ಒಂದು ಜೀವ. ಯಾಕಂದ್ರೆ ನೀವು ಆ ಟೈಮಿಗೆ ಅವರನ್ನು ಅಲ್ಲಿ ಕರ್ಕೊಂಡು ಹೋಗದಿದ್ರೆ ಏನು ಆಗ್ಲಿಕ್ಕೂ ಚಾನ್ಸ್ ಇರುತ್ತೆ. ಕೆಲವು ಸರಿ ನಮ್ಮ ಚಿಕ್ಕ ಕೆಲಸದಿಂದ ದೊಡ್ಡ ಜೀವವನ್ನು. ಹಾಗಾಗಿ ಅದರ ನಂತರ ಏನಾಯ್ತು, ಇಲ್ಲಿ ನೀರಿನ ಅಭಾವ ಇತ್ತು ನಮ್ಮ ಊರಲ್ಲಿ. ಅದಕ್ಕೆ ಬೇಕಾದಂತ ಹೋರಾಟಗಳು ಅದ್ರಲ್ಲೆಲ್ಲ ಭಾಗವಹಿಸಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅದೇನಾಯ್ತು, ನನಗೆ ಒಂದು ಫ್ರೆಂಡ್ಸ್ ನಮ್ದೇ ಇಲ್ಲಿ ಸಮಾಜ ಒಂದು ಸಮಾಜ ಸೇವೆಯ ಒಂದು ರೀತಿಯಲ್ಲಿ ಅವರೆಲ್ಲ ನಾವು ಒಗ್ಗಟ್ಟಾದ್ವಿ. ಅವರು ನಮ್ಗೆ ಪುಷಪ್ ಕೊಟ್ಟರು. ಸೊ ಹೋಗ್ತಾ ಹೋಗ್ತಾ ಇದೆಲ್ಲ ನಮ್ಗೆ ಗೊತ್ತಿರ್ಲೇ ಇತ್ತು, ಈ ತರ ಪ್ರಶಸ್ತಿ ಎಲ್ಲ ಗೊತ್ತಿಲ್ಲ ಇತ್ತು ನಿಮಗೆ. ಅದೇ ಮಧ್ಯದಲ್ಲಿ ಕೇಳ್ತೇನೆ ನಾನು, ಅದೇ ಕೇಳಿದೆ ನಿಮ್ಗೆ ರಾಜ್ಯ ಪ್ರಶಸ್ತಿ ಯಾವಾಗ ಏನೋ ಬಂತು? 2021ರಲ್ಲಿ. 2000 ಆಯ್ಕೆ ಆಯ್ತು. ಅದರ ನಂತರ ಉಡುಪಿ ಜಿಲ್ಲೆ ಜಿಲ್ಲಾ ರಾಜ್ಯೋತ್ಸವ. ಅದರ ನಂತರ ದೆಹಲಿಯಿಂದ ಕೂಡ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು, ಗೋವಾದಿಂದ ಬಂತು, ಕೇರಳ ಸರ್ಕಾರದಿಂದ ಸೋಷಿಯಲ್ ವರ್ಕ್, ಸಮಾಜ ಸೇವೆ. ಮೊನ್ನೆ ಡಿಸೆಂಬರ್ 10 2023 ದುಬೈಯಲ್ಲಿ ಕೂಡ ಹೌದು ಒಂದು ಯೂತ್ ಐಕಾನ್ ಅಂತ ಒಂದೇ ಅವರು ಕೂಡ ಹೌದು. ಹಾಗೆ ಸುಮಾರು 200 ಕಡೆಯಲ್ಲಿ ಗುರುತಿಸುವಂತ ಕಾರ್ಯಕ್ರಮ. ಅದನ್ನ ನಿಜವಾದ ನಮ್ಮ ವಿಷಯ ಏನಂತ ಹೇಳಿದ್ರೆ, ಅವರು ನಮ್ಗೆ ಕೆಲಸ ಆಗ್ಬೇಕು, ಜನರಿಗೆ ಏನಾದ್ರೂ ಉಪಕಾರ ಆಗಬೇಕು. ಇವತ್ತು ಏನಾದ್ರೂ ಇಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಈ ತರ ಒಂದು ಗೆಸ್ಟ್ ಹೌಸ್ ಮತ್ತು ಹಾಲ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿಯೂ ಕೂಡ ಸ್ವಲ್ಪ ಯಾರಿಗಾದ್ರೂ ಏನಾದ್ರು ಆಗ್ಬೇಕು. ಹೌದು, ನಾನು ರಿಯಲ್ ಎಸ್ಟೇಟ್ ಬಿಲ್ಡರ್ ಆಗಿ ಕೆಲಸ ಮಾಡಿದ್ರು ಕೂಡ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಕೂಡ ಜನರಿಗೆ ಉಪಯೋಗ ಆಗ್ಬೇಕು. ಹೌದು, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗಿದೆ, ಅದಕ್ಕೂ ಹೌದು ನಾವು ಒಂದು ರೀತಿಯಲ್ಲಿ ಫೀಸ್ ತಗೊಂಡು ಒಳ್ಳೇದಾಗ್ಬೇಕು ಎಂಬ ಉದ್ದೇಶದಲ್ಲಿ ಇಲ್ಲಿ ಮಾಡಿದ್ವಿ. ಈಗ ಏನಾದ್ರೂ ಸಂಘ ಸಂಸ್ಥೆಗಳು ಏನಾದ್ರೂ ಕಟ್ಟಿಕೊಂಡಿದ್ದೀರಾ? ನಾನು ಈಗಾಗಲೇ ಕಾಪು ಸಮಾಜ ಸೇವೆ ವೇದಿಕೆಯದ್ದು ಅಧ್ಯಕ್ಷನಾಗಿದ್ದೀನಿ. ಶಿರುವ ರೋಟರಿ ಕ್ಲಬ್ ನಂತೂ ಕೂಡ ಅಧ್ಯಕ್ಷನಾಗಿ ಈಗ ಕೆಲಸ ಮಾಡ್ತೇನೆ. ಹಾಗೂ ಸುಮಾರು ಭಾರತ್ ಸ್ಕೌಟ್ಸ್ ಗೈಡ್ಸ್ ಕಾಪು ತಾಲೂಕು ವೈಸ್ ಪ್ರೆಸಿಡೆಂಟ್ ಆಗಿ 10-15 ಸಂಘ ಸಂಸ್ಥೆಯಲ್ಲಿ ಪ್ರಸ್ತುತ ಇದ್ದೇನೆ. ಹಾಗೆ ಯಾರಿಗೇನಾದ್ರೂ ಏನಾದ್ರೂ ಆಗ್ಬೇಕು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಕೊಡುವಂತದ್ದು ನಮ್ದು ಏನಿಲ್ಲ. ಆ ತರ ಒಂದು ಸಮಾಜ ಒಳ್ಳೇದಾಗ್ಬೇಕು ಅಂತ ಅದೊಂದು ಬಾರಿ ನಮಗೆ ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ದೇವರು ನಿಮಗೆ ಇನ್ನಷ್ಟು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಅನುಗ್ರಹ ನೀಡಲಿ. ಥ್ಯಾಂಕ್ ಯು ಸರ್. ಗೆಳೆಯರೇ, ಈ ತನಕ ನಾವು ಫಾರೂಕ್ ಅವರಲ್ಲಿ ಮಾತಾಡಿದ್ದೇವೆ, ಅವರ ವ್ಯಾವಹಾರಿಕವಾಗಿ ಮಾತಾಡಿದ್ದೇವೆ, ಸ್ವಲ್ಪ ವೈಯಕ್ತಿಕವಾಗಿ ಕೂಡ ಮಾತಾಡಿದ್ದೇವೆ. ಹಾಗೆ ಅವರು ಈಗ ಈ ಸಮಾಜ ಸೇವೆಯನ್ನು ಕೂಡ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಈ ಪರಿಸರದಲ್ಲಿ ಅವರ ಪರಿಸರ ಎಲ್ಲಿಯವರೆಗೆ ಬರುತ್ತೆ ಅಲ್ಲಿಯವರೆಗೆ ಅವರು ಅದು ಕೂಡ ಮಾಡಲು ಸಿದ್ಧರಿದ್ದಾರೆ. ದಯವಿಟ್ಟು ನಾವು ಕೂಡ ಅವರಿಗೆ ಅದಕ್ಕೆ ಪ್ರೋತ್ಸಾಹ ನೀಡುವ. ಮತ್ತು ನಿಮಗೆ ಇಂಥ ಕಾರ್ಯಕ್ರಮಗಳಿದ್ದರೆ ಖಂಡಿತವಾಗಿ ಅವರಿಗೆ ಕರೆ ಮಾಡಿ ನಿಮ್ಮ ದಿನಾಂಕವನ್ನು ಬುಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.